समाप्रभा निर्विघ्नं कुरु मे देव सर्वकार्येषु ಗಣಪತಿ ಇಟ್ಟಾಗೆ ಅವು ಮತ್ತು ದೇಣಿಗೆ ಮಾಡಿ ದೇಣಿಗೆಯಿಂದ ನಮ್ಮ ಹತ್ತಲ್ಲಿ ಬಿಲ್ಡಿಂಗ್ ಕಟ್ಲಿಕ್ಕೆ ಆಗಲಾಗಿತ್ತು. ಅಲ್ಪ ಸ್ವಲ್ಪ ಕೊಡ್ತಿದ್ರು. ಕೆಲವು ಕೈ ಕೆಲಸನೇ ನಾವೇ ಮಾಡ್ತಾಯಿದ್ರು. ಎಲ್ಲ ಮನೆಗೆ ಏನು ಬೇಕಾದ್ರೆ ಮಾಡೋದು, ಬಿಲ್ಡಿಂಗ್ ಕಟ್ಟೋದಿರಲಿ, ನಾವೇ ಸ್ವಂತ ಕೆಲಸ ಮಾಡ್ತಿದ್ರು ಎಲ್ಲದಕ್ಕೂ. ಮತ್ತು ನಾವು ಈಗ ಯಾವಾಗ ಬೆಟ್ಟದ ತೋಟದಿಂದಲೇ ಅಡಿಕೆ ಮರ ಎಲ್ಲ ತಗೊಂಬಂದು ಎಲ್ಲ ಬಿಲ್ಡಿಂಗ್ ಗಣಪತಿ ಹಿಡ್ಬೇಕಾದ್ರೆ ಅದೆಲ್ಲ ಮಾಡಿ ಇದು ಮಾಡ್ತಿದ್ರು. ನಾವು ಲಿಂಗಪ್ಪಣ್ಣ, MM ಶೆಟ್ಟರು, ಸೀತಾರಾಮನ ಗುಡ್ಗಾರು, ನಾಗಣ್ಣ ಗುಡ್ಗಾರು, ಮತ್ತು ಹಂಗಂತ ಸುಮಾರು ಮಂದಿ ಇದ್ದರು. ಅವಾಗ ನಾಗೇಶ್ ಶೆಟ್ಟರು, ನಮ್ಮ ಓಮು ಅಂಕಲೇಕರು, ಅವಾಗ ಕಾಜಿ ಸಾಬ್ರ ಸಮೇತ ಅಂತ ಒಬ್ಬರು ನಮ್ಮಲ್ಲಿ ಯಾವ ಕಮಿಟಿ ಒಳಗೆ ಇದ್ದರು. ಅವಾಗ ಕಾಜಿ ಸಾಬ್ರ ಅಂತ ಅವ್ರು ಚಲೋ ಒಳ್ಳೆ ಮುಸ್ಲಿಮ್ ಆದರೂ ಒಳ್ಳೆ ಇದು ಮಾಡ್ತಿದ್ರು, ನಮಗೆ ಹೆಲ್ಪ್ ಮಾಡ್ತಿದ್ರು. MM ಶೆಟ್ಟರು ಅವಾಗೆಲ್ಲ ಅಧ್ಯಕ್ಷರಾಗಿದ್ದರು. ಸೀತಾರಾಮನಗಳು ಅಧ್ಯಕ್ಷ ಆದರು. ನಾವು ಲಿಂಗಪ್ಪನ ಕಾರ್ಯದರ್ಶಿ, ಸಹಕಾರದರ್ಶಿ ತಗೊಂಡು ನಾವು ಮಾಡ್ತಾಯಿರ್ತೀವಿ. ಪ್ರಮಾಣದಲ್ಲಿ ಯಾರೂ ಅಲ್ಲಿ ದೇಣಿಗೆ ಇಲ್ಲ. 4 ಆಣೆ 8 ಆಣೆ 1 ಕಾಲು 2.5 5 10 ರೂಪಾಯಿ ಕೊಟ್ಟು ಬಿಟ್ಟರೆ ದೊಡ್ಡವರಾಗ್ಬಿಟ್ಟಿರು. ಈಗ ನನಗೆ ದೊಡ್ಡ ಅಮೌಂಟ್ ಕೊಡೋರು ಯಾರೂ ಇತ್ತು. ಆ ಸಣ್ಣ ಪ್ರಮಾಣದಲ್ಲಿ ಅವಾಗ 5 ದಿವಸ ಹಿಟ್ಟು ಮಾಡ್ತಿದ್ರು ಗಣಪತಿ. ಮೊದಲು ಸ್ಟಾರ್ಟಿಗೆ ಕಡೆಗೆ ಇದಾಗೋದಿಲ್ಲ, ಬಂದು ಹೋಗಿದ್ದೆ ಗೊತ್ತಾಗೋದಿಲ್ಲ ಅಂದರೆ 7 ದಿವಸ ಮಾಡಿಕೊಂಡ್ರು. ಅವು 1900 ನಾವು ಗಣಪತಿ ಇಟ್ಟಿದ್ದು. ಆ್ಯಕ್ಚುಲಿ ಹೇಳ್ಬೇಕು, ಮಕ್ಕಳ ಕಾರ್ಯಕ್ರಮ ಲಿಂಗಪ್ಪಣ್ಣ ಅವ್ರದ್ದು ಸಣ್ಣ ಮಕ್ಕಳದ್ದು ಕಾರ್ಯಕ್ರಮ, ಅದು ಸಣ್ಣ ಪುಟ್ಟ ಏನಾದ್ರು ಮಾಡ್ತಿರ್ತಿದ್ರು. ಅವ್ರಿಗೆ ಇದೆಲ್ಲ ಈ ಶೋರೂಮ್ ಇದು ಕಡಿಮೆ ಇತ್ತು. ಅವಾಗ ಬೇರೆ ನಮ್ಮನ್ನು ಅಟ್ರಾಕ್ಷನ್ ಮಾಡೋದು ಎಲ್ಲ ಇತ್ತು. ಎಲ್ಲ ಸಣ್ಣ ಪ್ರಮಾಣದಲ್ಲಿ ಮಾಡ್ತಿದ್ರು. ನಾವು ಕಾರ್ಯಕ್ರಮ ಮಾಡಿ ಮುಗಿಸ್ತಿದ್ರು. ನಾವು ದೊಡ್ಡದು ಇದು ಎಲ್ಲ ಹೇಳಿದ್ರು. DJ ಸೌಂಡ್ ತರೋದು, ಅದೆಲ್ಲ ಡೋಲು, ಬ್ಯಾಂಡ್ ಸೆಟ್ಟು, ಪಂಚವಾದ್ಯ ಹಿಂಗಿದ್ದ ಅನ್ಕೊಂಡು ನಾವು ಗಣಪತಿ ಚೌತಿ ಮುಗಿಸ್ತಿದ್ರು. ಅವಾಗ ಈಗ ನನಗೆ DJ ಸೌಂಡು, ಮಂಗಳೂರದ್ದು ಜಾಂಜು ಗಿಂಜು ಅವೆಲ್ಲ ಇಲ್ಲ ಇತ್ತು. ನಮ್ಮದು ಯಥಾನ್ ಶಕ್ತಿ ಅವಾಗ ಏನು ಇದಿತ್ತು, ಕಡಿಮೆ ಇತ್ತಲ್ಲ ಪ್ರಮಾಣ, ದುಡ್ಡಿನ ಪ್ರಮಾಣ ಅಲ್ಲ, ಹಂಗೆ ಅದ್ರ ತಕ್ಕಾಗೆ ನಾವು ಮಾಡ್ತಾ ಬರ್ತೇವೆ. ಅದಕ್ಕೆ ಏನು ಮಾಡ್ತಿದ್ದಲ್ಲ ಒಳ್ಳೆ ಖುಷಿ ಆಗ್ತದೆ. ಒಳ್ಳೆ ವಿಜೃಂಭಣೆಯಿಂದ ಚಂದ ಮಾಡಲಿ ಅಂತ ನಾವು ಕೇಳ್ತಿದ್ವಿ.